ಶರಣಾರ್ಥಿ. ಬಸವಚನ ಸಾರಕ್ಕೆ ಹಾರ್ದಿಕ ಸ್ವಾಗತ. ವಿಶ್ವಗುರು ಬಸವಣ್ಣನವರ ಒಂದು ವಚನವನ್ನು ಹೇಳ್ತೇನೆ, ಅದರ ಅರ್ಥವನ್ನು ಆಮೇಲೆ ತಿಳಿದುಕೊಳ್ಳೋಣ. ವಚನ ಈ ರೀತಿ ಇದೆ: ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರಣ್ಣ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ನೀವೇ ಪ್ರಮಾಣ ಕೂಡಲ ಸಂಗಮ ದೇವ. ಇದರ ಅರ್ಥ ಏನಂತಂದರೆ, ಬಸವಣ್ಣ ಅವರು ಇಲ್ಲಿ ಒಂದು ಎರಡು ಭಿನ್ನ ಲೋಕಗಳ ಪರಿಕಲ್ಪನೆಯನ್ನು ನೀಡ್ತಾರೆ. ಒಂದು ದೇವಲೋಕ, ಇನ್ನೊಂದು ಮರ್ತ್ಯಲೋಕ. ಮರ್ತ್ಯಲೋಕ ಅಂತಂದರೆ ಮಾನವರು ಇರುವಂತಹ ಈ ಭೂಲೋಕವೇ. ನಾವು ದೇವರೆಲ್ಲಿದ್ದಾನೆ ಅಂತಂದರೆ ದೇವರ ಮೇಲೆ ಇದ್ದಾನೆ ಅಂತ ಮಾತಾಡ್ಕೊಳ್ತೀವಿ. ದೇವರ ಮೇಲೆ ಎಲ್ಲೋ ಇಲ್ಲ, ದೇವರು ಇಲ್ಲೇ ಇದ್ದಾನೆ. ಇದೇ ಮರ್ತ್ಯಲೋಕದಲ್ಲಿಯೇ ದೇವರು ಇದ್ದಾನೆ. ಶಿವಭಕ್ತರಿಂದ ಕೂಡಿದ ಭೂಲೋಕವೇ ದೇವಲೋಕ. ಸತ್ಯವನ್ನು ನುಡಿಯುವುದು, ನೀತಿಯಿಂದ ಬದುಕುವುದು ಅದೇ ಸ್ವರ್ಗ. ನೀತಿ ಬಾಹಿರವಾಗಿ ಬದುಕಿದರೆ ಅದೇ ನರಕ ಅಂತ ಬಸವಣ್ಣವರು ಈ ವಚನದಲ್ಲಿ ಹೇಳ್ತಾರೆ. ಇವತ್ತಿನ ದಿನದಲ್ಲಿ ಇದರ ಪ್ರಸ್ತುತತೆ ನೋಡಿದರೆ ನಾವು ಮಾತಿಗೆ ದೇವರು ನೋಡ್ಕೊಳ್ತಾನ್ರಿ ಅಂತ ಹೇಳ್ತೀವಿ. ಆದರೆ ನಮ್ಮ ಆತ್ಮಸಾಕ್ಷಿಗಿಂತ ದೇವರ ಸಾಕ್ಷಿ ಬೇಕಾ? ನಾವು ಸುಳ್ಳು ಹೇಳಿದ್ದು ನಮಗೆ ಗೊತ್ತಿರ್ತದೆ, ಆದರೂ ಕೂಡ ನಾವು ಪ್ರಮಾಣ ಮಾಡ್ತೇವೆ. ದೇವಲೋಕ, ಸ್ವರ್ಗ ಇದು ಇಲ್ಲಿಯೂ ಇಲ್ಲ, ಇದು ಎಲ್ಲವೂ ಇಲ್ಲೇ ಇದೆ. ನಾವು ಒಳ್ಳೆಯದು ಮಾಡಿದರೆ ಈ ಬದುಕಿರುವಾಗಲೇ ಒಳ್ಳೆಯದು ಆಗ್ತದೆ ಎಂಬುದೇ ಈ ವಚನದ ಪ್ರಸ್ತುತತೆ. ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತೇನೆ. ಶರಣಾರ್ಥಿ.